ಹಾಟ್ಸ್ಪಾಟ್ ಹೆಸರಲ್ಲಿರೋ ಹಾಗೇನೆ ಹಾಟ್ ಟಾಪಿಕ್ ಇರೋವಂಥ ಸಿನಿಮಾ ಇದು. ನಮ್ಮ ಸೊಸೈಟಿ ಮಧ್ಯ ಇರೋ ಕೆಲವು ಸೆನ್ಸಿಟಿವ್ ಟಾಪಿಕ್ಸ್ನ ತುಂಬ ಬೋಲ್ಡ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಟೋಟಲ್ ಆಗಿ ಒಟ್ಟು 4 ಸ್ಟೋರಿ ಇರ್ತವೆ. ಪ್ರತಿ ಸ್ಟೋರಿಲೂ ಸೆನ್ಸಿಟಿವ್ ಟಾಪಿಕ್ನ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಈ ಹಾಟ್ ಟಾಪಿಕ್ ಇರೋವಂಥ ಮೂವಿ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಡೈರೆಕ್ಟಾಗಿ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ 4 ಸ್ಟೋರಿ ಇರುತ್ತೆ. ಅದರಲ್ಲಿ ಫಸ್ಟ್ ಸ್ಟೋರಿ ವಿಜಯ್ ಮತ್ತೆ ಧನ್ಯಾ ಮದುವೆ ಮಾಡ್ಕೋಬೇಕು ಅನ್ಕೊಂತಾರೆ. ಬಟ್ ಅವರ ಕ್ಯಾರೆಕ್ಟರ್ ರಿವರ್ಸ್ ಆದ್ರೆ ಏನ್ ಪರಿಸ್ಥಿತಿ ಮುಂದೆ ಅನ್ನೋದೇ ಕತೆ. ಅಂಡ್ ಎರಡನೇ ಸ್ಟೋರಿ ಸಿದ್ಧಾರ್ಥ್ ಅಂಡ್ ದೀಪ್ತಿ ಲವ್ ಮಾಡ್ತಿರ್ತಾರೆ. ಮದ್ವೆ ಆಗ್ಬೇಕು ಅಂತ ಪೇರೆಂಟ್ಸ್ನು ಒಪ್ಪಿಸ್ತಾರೆ. ಆದ್ರೆ ಅವರಿಗೆ ಒಂದು ಶಾಕಿಂಗ್ ಮ್ಯಾಟರ್ ಗೊತ್ತಾಗುತ್ತೆ. ಆ ಶಾಕಿಂಗ್ ಮ್ಯಾಟರ್ ಏನು ಅನ್ನೋದೇ ಮಿಕ್ಕಿದ ಕತೆ. ಅಂಡ್ ಮೂರನೇ ಸ್ಟೋರಿ ವಿಕ್ಕಿ ಮತ್ತೆ ಅನಿತಾ ಲವ್ ಮಾಡ್ತಿರ್ತಾರೆ. ಬಟ್ ವಿಕ್ಕಿಗೆ ಜಾಬ್ ಕಳ್ಕೊಂಡು ಫಿನಾನ್ಷಿಯಲ್ ಪ್ರಾಬ್ಲಮ್ ಇಂದ ಒಂದು ವರ್ಕ್ ಮಾಡ್ತಿರ್ತಾನೆ. ಅಷ್ಟಕ್ಕೂ ಆ ಜಾಬ್ ಯಾಕೆ ಹೋಯ್ತು, ಜಾಬ್ ಕಳ್ಕೊಂಡಾದ್ಮೇಲೆ ಏನ್ ವರ್ಕ್ ಮಾಡ್ತಿದ್ದಾನೆ ಅನ್ನೋದೇ ಮಿಕ್ಕಿದ ಸ್ಟೋರಿ. ಇನ್ನ 4ನೇ ಕತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಲಕ್ಷ್ಮಿ ಅನ್ನೋ ಒಂದು ಚಿಕ್ಕ ಹುಡುಗಿ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಆದ್ರೆ ಆ ರಿಯಾಲಿಟಿ ಶೋ ಇಂದ ಮಕ್ಕಳು ಮೈಂಡ್ ಯಾವ ತರ ಎಫೆಕ್ಟ್ ಆಗುತ್ತೆ ಅನ್ನೋದೇ ಮಿಕ್ಕಿ ಸ್ಟೋರಿ. ಸೊ ಈ 4 ಸ್ಟೋರಿಯಲ್ಲೂ ಸೊಸೈಟಿಯಲ್ಲಿ ಇರುವಂತ ಸೆನ್ಸಿಟಿವ್ ಟಾಪಿಕ್ಸ್ ನ ತುಂಬಾ ಸೆನ್ಸಿಬಲ್ ಆಗಿ ಡಿಸ್ಕಸ್ ಮಾಡಿರೋದು ಚೆನ್ನಾಗಿತ್ತು. ಇನ್ನು ಸ್ಟಾರ್ಟಿಂಗ್ 10 ಮಿನಿಟ್ಸ್ ಅಲ್ಲೇ ಆಡಿಯನ್ಸ್ ಅಟೆನ್ಷನ್ ನ ಗ್ರಾಬ್ ಮಾಡುತ್ತೆ. ಹಸ್ಬೆಂಡ್ ನ ವೈಫ್ ತರ ಟ್ರೀಟ್ ಮಾಡೋದು, ಹಸ್ಬೆಂಡ್ ನ ವೈಫ್ ತರ ನೋಡಕ್ ಹೋಗೋದು, ಇವೆಲ್ಲ ನೋಡಿದ್ರೆ ನೆಕ್ಸ್ಟ್ ಏನ್ ನಡೆಯುತ್ತೆ ಅಂತ ಕ್ಯೂರಿಯಾಸಿಟಿ ಬರ್ಸುತ್ತೆ. ಅಂಡ್ ಈ ಸ್ಟೋರಿ ಲಾಸ್ಟ್ ಅಲ್ಲಿ ಬರೋ ಕಾನ್ವರ್ಸೇಷನ್ ತುಂಬಾ ಮೀನಿಂಗ್ಫುಲ್ ಅಂಡ್ ಥಾಟ್ ಪ್ರೊವೋಕಿಂಗ್ ಆಗಿ ಇರುತ್ತೆ. ಅಂಡ್ ಸೆಕೆಂಡ್ ಸ್ಟೋರಿ ಕೂಡ ಇಂಟ್ರೆಸ್ಟಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಸಿದ್ಧಾರ್ಥ ದೀಪ್ತಿ ಲವ್ ಟ್ರ್ಯಾಕ್ ತುಂಬಾ ರೊಟೀನ್ ಅನ್ಸ್ಬಿಡುತ್ತೆ. ಬಟ್ ಲಾಸ್ಟ್ ಅಲ್ಲಿ ಬರೋ ಟ್ವಿಸ್ಟ್ ಈ ಸೆಕೆಂಡ್ ಸ್ಟೋರಿಗೆ ಹೈಲೈಟ್ ಆಯ್ತು. ಇನ್ನು ಮೂರನೇ ಸ್ಟೋರಿ ಏನಂದ್ರೆ ಲವ್ ಲಸ್ಟ್. ಪ್ರೆಸೆಂಟ್ ವರ್ಲ್ಡ್ ಅಲ್ಲಿರೋ ಸೆನ್ಸಿಟಿವ್ ಪಾಯಿಂಟ್ಸ್ ನ ತಗೊಂಡು ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ. ಅಂಡ್ ಸಿಚುವೇಶನ್ ಯಾವ ತರ ಇದ್ರು ಹುಡುಗರು ಲವ್ ಅನ್ನೋ ಹೆಸರಲ್ಲಿ ಮಲ್ಟಿಪಲ್ ಹುಡುಗಿರ್ ಜೊತೆ ಸೆಕ್ಸ್ ಮಾಡಬಹುದು. ಅದೇ ಕೆಲಸ ಹುಡುಗಿ ಮಾಡಿದ್ರೆ ತಪ್ಪಂತಾರೆ. ಇದೇ ಈ ಸ್ಟೋರಿಲಿ ಮೇನ್ ಪಾಯಿಂಟ್. ಇದನ್ನ ತುಂಬಾ ಎಂಗೇಜಿಂಗ್ ಆಗಿ ತೋರಿಸಿದ್ದಾರೆ. ಇನ್ನ ಈ ಸ್ಟೋರಿಲಿ ಡೈಲಾಗ್ಸ್ ಅಂಡ್ ಕಾನ್ವರ್ಸೇಷನ್ ಚೆನ್ನಾಗಿತ್ತು. ಇನ್ನ 4ನೇ ಕತೆ ಸ್ವಲ್ಪ ಡಿಫ್ರೆಂಟ್ ಈ ಮಿಕ್ಕಿದ 3 ಕತೆಗಿಂತ. ಈ 3 ಸ್ಟೋರಿಲಿ ಹಾಟ್ ಟಾಪಿಕ್ಸ್ ಇದ್ರೂ ಕೂಡ ಸ್ವಲ್ಪ ಹ್ಯೂಮರ್ ಇಂದ ನರೇಟ್ ಮಾಡಿದ್ದಾರೆ. ಬಟ್ ಈ 4ನೇ ಕತೆ ಕಂಪ್ಲೀಟ್ಲಿ ಆಪೋಸಿಟ್ ಆಗಿರುತ್ತೆ. ಇದೊಂದು ಎಮೋಷನಲ್ ಸ್ಟೋರಿ. ಪರ್ಸನಲಿ ಮಿಡಲ್ ಕ್ಲಾಸ್ ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹುಟ್ಟಿರೋ ಈ ಲಕ್ಷ್ಮಿ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗೋದು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಮಕ್ಕಳನ್ನ ಯೂಸ್ ಮಾಡ್ಕೊಂಡು ಡಬಲ್ ಮೀನಿಂಗ್ ಸ್ಕಿಟ್ ಮಾಡಿಸೋದು. ಸೊ ಅದರಿಂದ ಮಕ್ಕಳು ಮೈಂಡ್ಗೆ ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈವನ್ ಈಗಲೂ ಕೂಡ ಫ್ಯಾಮಿಲಿ ಶೋ ಹೆಸರಲ್ಲಿ ಡಬಲ್ ಮೀನಿಂಗ್ ಸ್ಕಿಟ್ ತುಂಬಾ ಮಾಡ್ತಾರೆ. ಅಂಡ್ ಈ 4 ಸ್ಟೋರಿಯಲ್ಲಿ ಇರೋ ಪ್ಲಸ್ ಪಾಯಿಂಟ್ಸ್ಗಳೇ ಇವೆಲ್ಲ. ಅಂಡ್ ಡೆಫಿನೆಟ್ ಆಗಿ ಎಲ್ಲಾ ತರ ಆಡಿಯನ್ಸ್ನು ಇಂಪ್ರೆಸ್ ಮಾಡುತ್ತೆ ಈ ಮೂವಿ. ಇನ್ನ ಈ ಮೂವಿಲಿ ಕೆಲವು ನೆಗೆಟಿವ್ ಪಾಯಿಂಟ್ಸ್ಗಳು ಇದಾವೆ. 1 hour 55 minutes ರನ್ ಟೈಮ್ ಇದ್ರೂ ಕೂಡ ಕೆಲವೊಂದು ಕಡೆ ಸ್ಲೋ ಫೀಲ್ ಆಗುತ್ತೆ. ಅಂಡ್ ಪ್ರತಿ ಸ್ಟೋರಿಲೂ ತೋರಿಸಿರೋ ಪಾಯಿಂಟ್ಸ್ ಚೆನ್ನಾಗಿದಾವೆ. ಬಟ್ ತುಂಬಾ ಹೊತ್ತು ನೋಡ್ತಿದೀವಿ ಅಂತ ಅನ್ಸುತ್ತೆ. ಎಸ್ಪೆಷಲಿ ಈ ಸೆಕೆಂಡ್ ಸ್ಟೋರಿ ಸಿದ್ಧಾರ್ಥ್ ಅಂಡ್ ದೀಪ್ತಿ ಲವ್ ಟ್ರ್ಯಾಕ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕಿತ್ತು. ಸೊ ಅಲ್ಲೇ ಸ್ವಲ್ಪ ರೊಟೀನ್ ಲವ್ ಟ್ರ್ಯಾಕ್ ನೋಡ್ತಿದೀವಿ ಅನ್ಸೋದು ಅಷ್ಟೇ. ಇದು ಬಿಟ್ರೆ ಬೇರೆ ಏನು ಮೈನಸ್ ಇರಲಿಲ್ಲ ಈ ಮೂವಿಲಿ. ಇನ್ನ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ವಿಜಯ್ ಮತ್ತೆ ಧನ್ಯಾ ಕ್ಯಾರೆಕ್ಟರ್ಸ್ ಮಾಡಿರೋರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಸಿದ್ಧಾರ್ಥ್ ಅಂಡ್ ದೀಪ್ತಿ ಕ್ಯಾರೆಕ್ಟರ್ಸ್ ಮಾಡಿರೋರ ಪರ್ಫಾರ್ಮೆನ್ಸ್ ಅಷ್ಟೇನು ಹೇಳ್ಕೊಳಂಗಿರ್ಲಿಲ್ಲ. ಬಟ್ ಡೀಸೆಂಟ್ ಆಗಿತ್ತು. ಇನ್ನು ವಿಕ್ಕಿ ಮತ್ತೆ ಅನಿತಾ ರೋಲ್ ಮಾಡಿರೋರು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ 4ನೇ ಸ್ಟೋರಿಲಿ ಬರೋ ಈ ವ್ಯಕ್ತಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಎಮೋಷನಲ್ ಸೀನ್ ನ ಎಕ್ಸಲೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ ಆಕ್ಟರ್ಸ್ ಎಲ್ಲ ಡೀಸೆಂಟ್ ಆಗಿ ಚೆನ್ನಾಗಿತ್ತು. ಯಾರ್ದು ಕೂಡ ಎಲ್ಲೂ ಓವರ್ ಆಯ್ತು ಅಂತ ಅನ್ಸಿಲ್ಲ. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ 4 ಡಿಫ್ರೆಂಟ್ ಜಾನರ್ಸ್ ನ ಡಿಫ್ರೆಂಟ್ ಟೋನ್ ಅಲ್ಲಿ ತುಂಬಾ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಈವನ್ ಎಡಿಟಿಂಗ್, ಕ್ಯಾಮ್ರಾ ವರ್ಕ್ ಕೂಡ ಚೆನ್ನಾಗಿದೆ. ಇನ್ನ BGM ಈ ಮೂವಿಗೆ ಪ್ಲಸ್ ಆಯ್ತು. BGM ನ ಎಲ್ಲ ಹಾಕ್ಬೇಕೋ ಅಲ್ಲಿ ಕರೆಕ್ಟ್ ಆಗಿ ಹಾಕಿದ್ದಾರೆ. ಅನ್ನೆಸೆಸರಿ ಆಗಿ ಎಲ್ಲಾ ಕಡೆ ಹಾಕಿಲ್ಲ. ಅಂಡ್ ಈ ಮೂವಿ ತೆಗೆದಿರೋ ಡೈರೆಕ್ಟರ್ ವಿಘ್ನೇಶ್ ಕಾರ್ತಿಕ್ಗೆ ಅಪ್ರಿಶಿಯೇಟ್ ಮಾಡಲೇಬೇಕು. ಈ ತರ ಸೆನ್ಸಿಟಿವ್ ಟಾಪಿಕ್ ನ ಸೆನ್ಸಿಬಲ್ ಆಗಿ ಡೀಲ್ ಮಾಡಿದ್ದಾರೆ. ಇಲ್ಲಿ ಡೈರೆಕ್ಟರ್ 4 ಸ್ಟೋರಿನೂ ಕ್ಲೆವರ್ ಆಗಿ ಹೇಳಿರೋದ್ರಿಂದ ಬೋರ್ ಫೀಲ್ ಬರ್ದೇ ಇರೋ ತರ ಎಂಗೇಜಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಫೈನಲ್ ಆಗಿ ಈ ಹಾಟ್ಸ್ಪಾಟ್ ಮೂವಿ ಚೆನ್ನಾಗಿದೆ. ಅಂಡ್ ಮಸ್ಟ್ ವಾಚ್ ಸಿನಿಮಾ ಕೂಡ ಹೌದು. ಯಾರು ಮಿಸ್ ಮಾಡ್ಕೊಂಬಿಡಿ. ಒಂದೊಳ್ಳೆ ಸಿನಿಮಾ ನೋಡ್ಬೇಕು ಅನ್ಕೊಂಡಿರೋರು ಈ ಸಿನಿಮಾನ ನೋಡಿ, ಇಷ್ಟ ಆಗುತ್ತೆ. ಅಂಡ್ ಸೆಕೆಂಡ್ ಸ್ಟೋರಿಲಿ ಬರೋ ಲವ್ ಟ್ರ್ಯಾಕ್ ಸ್ವಲ್ಪ ಬೋರ್ ಫೀಲ್ ಆಗ್ಬೋದೇನೋ ಕೆಲವರಿಗೆ ಅಷ್ಟೇ, ಅದೇನ್ ಜಾಸ್ತಿ ಹೊತ್ತಿರಲ್ಲ. ಇನ್ನು ಫ್ಯಾಮಿಲಿ ಜೊತೆ ನೋಡ್ಬೇಡಿ, ಸ್ವಲ್ಪ ಮುಜುಗರ ಆಗ್ಬೋದು. ಯಾಕಂದ್ರೆ ಬೋಲ್ಡ್ ಸೀನ್ಸ್ ಇಲ್ಲದೆ ಇದ್ರೂ ಕೂಡ ಬೋಲ್ಡ್ ಕಾನ್ವರ್ಸೇಷನ್ ಇರುತ್ತೆ. ಸೊ ಒಬ್ಬರೇ ನೋಡೋದು ಒಳ್ಳೇದು. ಸೊ ಈ ಮೂವಿ ನಿಮಗೆ ಅಮೆಝಾನ್ ಪ್ರೈಮ್ನಲ್ಲಿ ತಮಿಳ್ ಅಂಡ್ ಆಹಾದಲ್ಲಿ ತೆಲುಗು ಲ್ಯಾಂಗ್ವೇಜಸ್ ಅಲ್ಲಿ ಅವೈಲಬಲ್ ಇದೆ. ಅಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.